ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರಿಂದ ನಾವು SSC GDಯಲ್ಲಿ ಕೇಳಲಾದ ರೀಸನಿಂಗ್ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸುಭಾಷಿತ ಐತೆ ನೋಡ್ರಿ. ಕತ್ತಲೆಯ ಪರಿಚಯವೇ ಇಲ್ಲದೆ ಬೆಳಕಿನ ಬೆಲೆ ತಿಳಿಯದು, ತೊಂದರೆಗಳಿಂದಲೇ ನಿಜ ಸುಖದ ಅರಿವಾಗುವುದು, ಕಷ್ಟದಿಂದ ಸುಖ ಪಡೆಯೋಣಂದು ಹೇಳುತ್ತಾ ಕ್ಲಾಸ ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲನೇ ಪ್ರಶ್ನೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ A+B ಅಂದರೆ A ಅವರು B ಅವರ ತಾಯಿ, A-B ಅಂದರೆ A ಅವರು B ಅವರ ಸಹೋದರ, A×B ಅಂದರೆ A ಅವರು B ಅವರ ಪತ್ನಿ ಮತ್ತು A/B ಅಂದರೆ A ಅವರು B ಅವರ ತಂದೆ. ಮೇಲಿನವುಗಳ ಆಧಾರದ ಮೇಲೆ ಒಂದು ವೇಳೆ P+Q - R × S/T ಆಗಿದ್ದರೆ Q ಅವರು T ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ? ನೋಡ್ರಿ, ಇದು ಯಾವುದು ಚಾಪ್ಟರ್ ಮೇಲೆ ಬರ್ತೈತೆ ಅಂದ್ರೆ ಬ್ಲಡ್ ರಿಲೇಷನ್ ಮೇಲೆ ಬರ್ತೈತೆ ರೀ. ಯಾವ್ದ್ರ ಮೇಲೆ ಬರ್ತೈತೆ ರೀ? ಬ್ಲಡ್ ರಿಲೇಷನ್ ಮೇಲೆ ಬರ್ತೈತೆ. ರಕ್ತ ಸಂಬಂಧಗಳು ಅದ್ರ ಮ್ಯಾಗ ಬರ್ತೈತೆ ನೋಡ್ರಿ. ಹೆಂಗೆ ಮಾಡ್ತೀರಿ ಅದು ನೀವು? ಮೊದಲಿಗೆ P+Q ತಗೋತೀರಿ. P+Q ಅಂದ್ರೆ ಹೆಂಗ್ರಿ? P+Q ಅಂದರೆ A ಅವರು B ಅವರ ತಾಯಿ ಅಂದ್ರೆ P ಅವರು Q ಅವರ ತಾಯಿ. ಮುಂದೇನ್ರಿ? Q - R. ಇಲ್ಲಿ ನೋಡ್ರಿ, A-B ಅಂದ್ರೆ ಏನೈತ್ರಿ? A ಅವರು B ಅವರ ಸಹೋದರ. ಅದೇ ರೀತಿ Q ಅವರು R ಅವರ ಸಹೋದರ. Q ಅವರು R ಅವರ ಸಹೋದರ. ನಾವೇನು ಮಾಡ್ತೇವ್ರಿ? ಪುರುಷರಿಗೆ ಪ್ಲಸ್ ಅಂತ ಕೊಡ್ತೇವೆ, ಮಹಿಳೆಯರಿಗೆ ಏನು ಮಾಡ್ತೇವೆ? ಮೈನಸ್ ಅಂತ ಕೊಡ್ತೇವೆ. ಮುಂದಿಂದು R×S. R ಅವರು S ಅವರ ಪತ್ನಿ. ನೋಡ್ರಿ, R ಅವರು S ಅವರ ಪತ್ನಿ. ಮಹಿಳೆಯರಿಗೆ ನಾವೇ ಮಾಡ್ತೇವ್ರಿ? ಮಹಿಳೆಯರಿಗೆ ಮೈನಸ್ ಅಂತ ಕೊಡ್ತೇವ್ರಿ. ಅದ ಪುರುಷರಿಗಾದ್ರ ಪ್ಲಸ್ ಅಂತ ಸಿಂಬಲ್ ಮಾಡ್ತೇವೆ. ಅದ ಮದುವೆ ಆಗಿದ್ರ ಈಜ್ಕೊಲ್ಟು ಅಂತ ಸಿಂಬಲ್ ಮಾಡ್ತೇವೆ. ನೋಡ್ರಿ, ಅಲ್ಲಿ R ಮೈನಸ್ ಹಾಕ್ತಾರೆ ಈಜ್ಕೊಲ್ಟು S+. ಅಂದ್ರೆ R ಮತ್ತು S ಪತ್ನಿ ಮತ್ತು ಪತಿಯಾಗಿದ್ದಾರೆ. ಮುಂದೆ ನೋಡ್ರಿ, S/T. S ಅವರು T ಅವರ ತಂದೆ. S ಅವರು T ಅವರ ತಂದೆ. ನಿಮ್ಗೆ ಕ್ವಶನ್ ಕೊಟ್ಟಾರಿ, Q ಅವರು T ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ? ಈ Q ಅವರು T ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ ಹೆಂಗೆ ಹೇಳ್ರಿ? ಇವರು S ಅವರು ತಂದೆ ಆಗ್ತಾರ, R ಅವರು ತಾಯಿ ಆಗ್ತಾರ, Q ಅವರು R ಅವರ ಸಹೋದರ ಆಗ್ತಾರ. ಅಂದ್ರೆ ಇಲ್ಲಿ ಆಪ್ಷನ್ದಾಗ ಏನದವ್ರಿ? ತಾಯಿಯ ಸಹೋದರ, ಮಗಳು, ಪತ್ನಿಯ ತಂದೆ, D ಸಹೋದರನ ಪತ್ನಿ ಆಗಿರ್ತದೆ. ಆನ್ಸರ್ ಏನಾಗ್ತದ್ರಿ? Q ಅವರು T ಅವರಿಗೆ ತಾಯಿಯ ಸಹೋದರ. ಏನಾಗ್ತದ್ರಿ? ತಾಯಿಯ ಸಹೋದರ. ಆಪ್ಷನ್ A, ತಾಯಿಯ ಸಹೋದರ ಆಗ್ತದ್ರಿ. ಮುಂದಿನ ಪ್ರಶ್ನೆ ನೋಡ್ರಿ. ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ. ಈ ಗುಂಪಿಗೆ ಸೇರದ ಅಕ್ಷರ ಗುಚ್ಛ ಯಾವುದು? ನೋಡ್ರಿ, ಎಲ್ರಿ ಎಲ್ಲ ಎಲ್ಲೈತ್ರಿ? ಎಲ್ಲ P N A E C T X V C H. 4 ಆಪ್ಷನ್ ಅದಾವ್ರಿ. ಇವು 4ರಲ್ಲಿ ಒಂದು ಡಿಫ್ರೆಂಟ್ ಐತ್ರಿ. ಮೊದಲು ನಾವು ನಂಬರ್ ಪ್ರಕಾರ ಟ್ರೈ ಮಾಡ್ತೇವ್ರಿ. L ಅಂದ್ರೆ ಎಷ್ಟು ರೀ? 12. P ಅಂದ್ರೆ 16. N ಅಂದ್ರೆ ಎಷ್ಟು ರೀ? 14. ಅದೇ ರೀತಿ A ಅಂದ್ರೆ 1, E ಅಂದ್ರೆ 5, C ಅಂದ್ರೆ 3, T ಅಂದ್ರೆ 20, X ಅಂದ್ರೆ ಎಷ್ಟು ರೀ? 24, V ಅಂದ್ರೆ 22. ಅದೇ ರೀತಿ C ಅಂದ್ರೆ 3, H ಅಂದ್ರೆ 8, E ಅಂದ್ರೆ 5. ನೋಡ್ರಿ, LPN ಒಳಗೆ 12, 16 ಡಿಫ್ರೆನ್ಸ್ ಎಷ್ಟು ರೀ? 4.
16 14 ಡಿಫರೆನ್ಸ್ ಎಷ್ಟು ರೀ 4. ಮುಂದಿಂದು ಎ ಇಸ್ ಒಳಗೆ 1 5 ಡಿಫರೆನ್ಸ್ ಎಷ್ಟು ರೀ 4. 5 3 ಡಿಫರೆನ್ಸ್ 2. ಟಿ ಎಕ್ಸ್ ವಿದೊಳಗೆ 20 24 ಡಿಫರೆನ್ಸ್ ಎಷ್ಟು ರೀ 4. 24 22 ಡಿಫರೆನ್ಸ್ ಎಷ್ಟು ರೀ 2 ಆಗುತ್ತೆ. ಇದರದ್ರಿ ಮುಂದಿನ ಸಿ ಎಚ್ ಒಳಗೆ 3 8 ಡಿಫರೆನ್ಸ್ 5 ಆಗ್ತದೆ ಮತ್ತು 8 5 ಡಿಫರೆನ್ಸ್ 3 ಆಗ್ತದೆ. ನೋಡ್ರಿ ಇಲ್ಲಿ ಎಲ್ ಪಿ ಎನ್ ಒಳಗೆ 4 2 ಡಿಫರೆನ್ಸ್ ಬಂದವರು. ಎ ಇಸ್ ಒಳಗೆ 4 2, ಇದ್ರಾಗ ಕೂಡ 4 2. ಡಿಫ್ರೆಂಟ್ ಯಾವ್ದೈತೆ ರೀ 5 3 ಬಂದೈತೆ. ಹಂಗಾಗಿ ನಮ್ಮ ಆನ್ಸರ್ ಯಾವ್ದಾಗಬೇಕು? ಆಪ್ಷನ್ ಡಿ ಸಿ ಎಚ್ ಜಿ. ನೋಡ್ರಿ ಮೊದಲನೇದು ಮಾಡ್ತೇವೆ, ಎರಡನೇದು ಮಾಡ್ತೇವೆ, ಅದೇ ರೀತಿ ಮೂರನೇದು ಮಾಡ್ತೇವೆ. ಎಲ್ಲವೂ ಕಾಮನ್ ಇತ್ತಂದ್ರೆ ನಾವು ನಾಲ್ಕನೇದು ಮಾಡೋಕೆ ಹೋಗಬಾರ್ದು. ಯಾಕಂದ್ರೆ ಅವರು ಒಂದು ಡಿಫ್ರೆಂಟ್ ಇರ್ತದೆ ಅಂತ ಆಲ್ರೆಡಿ ಅವ್ರು ಹೇಳ್ಯಾರ. ಹಂಗಾಗಿ ನಾವೇ ಮಾಡಬೇಕು, ನಾಲ್ಕನೇದು ಯಾವುದಂತ ನೋಡಬಾರ್ದು. ನಮಗೆ 3 ಕಾಮನ್ ಸಿಕ್ಕುರ್ಯಾ ಮತ್ತೆ ಯಾಕೆ ನೋಡ್ತೀರಿ? ಆಪ್ಷನ್ ಡಿ ಅಂತ ಹಾಕಿಬಿಡೋದು. ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನು ಅತ್ಯುತ್ತಮವಾಗಿ ವಿವರಿಸುವ ರೇಖಾಚಿತ್ರವನ್ನು ಆಯ್ಕೆ ಮಾಡಿ. ಏನೇನು ಕೊಟ್ಟರೆ ಅವರು? ಮರ ಕೊಟ್ಟಾರ, ಪ್ಯಾಂಟ್ ಕೊಟ್ಟಾರ, ಫೋನ್ ಕೊಟ್ಟಾರ. ಇವು ಯಾವುದಕ್ಕರ ಸಂಬಂಧ ಅದಾವನ್ರಿ? ಮರ, ಪ್ಯಾಂಟ, ಫೋನ್ ಒಂದಕ್ಕೊಂದು ಸಂಬಂಧ ಇಲ್ಲ. ಹಂಗಾಗಿ ನಾವು ಮಾಡ್ತೇವೆ ವೃತ್ತ ವೃತ್ತ ವೃತ್ತ, ಯಾವುದಕ್ಕೆ ಅವು ಸಂಬಂಧ ಇಲ್ಲ. ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡ್ರಿ. ICEBOATS ಎಂಬ ಪದದ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆ ಉಳಿಯುತ್ತದೆ ಅಂತ ಕೇಳ್ಯಾರ. ಏನೇನು ಕೊಟ್ಟಾರ ನಿಮ್ಗೆ? ICEBOATS ಅಂತ ಕೊಟ್ಟಾರ. ಅವ್ರೇನು ಹೇಳ್ಯಾರಿ? ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ. ಇಂಗ್ಲಿಷ್ ವರ್ಣಮಾಲೆ ಕ್ರಮದಲ್ಲಿ ಅಂದರೆ ಏನು ಬರ್ತದೆ ರೀ? ಫಸ್ಟಿಗೆ, ನಂತರ ಬಿ, ಅದೇ ರೀತಿ ಸಿ ಡಿ ಈ ರೀತಿ ಹೋಗ್ತದೆ. ನಾವೇನು ಮಾಡ್ತೇವೆ? ಮೊದಲು ಎ ಅಂತ ಬರ್ತಿದ್ದೇವೆ, ಎ. ಮೊದಲು ಎ ಮುಗೀತು, ನಂತರ ಏನೈತ್ರಿ? ಇಲ್ಲಿ ಬಿ ಐತಿ, ಬಿ ಬರ್ತೇವೆ. ನಂತರ ಸಿ ಐತಿ, ಸಿ ಬರ್ತೇವೆ. ಡಿ ಇಲ್ಲ, ಹಂಗೆ ಇ ಐತಿ, ಇ ಬರ್ತೇವೆ. ಎಫ್ ಇಲ್ಲ, ಜಿ ಇಲ್ಲ, ಎಚ್, ಐ ಐತ್ರಿ, ಐ ಬರ್ತೀನಿ. ಜೆ ಇಲ್ಲ, ಕೆ ಇಲ್ಲ, ಎಲ್ ಇಲ್ಲ, ಎಮ್ ಎನ್ ಇಲ್ಲ, ಓ ಐತಿ, ಓ ಬರ್ತೀನಿ. ಓ ಪಿ ಕ್ಯೂ ಆರ್ ಎಸ್ ಐತ್ರಿ, ಎಸ್. ನಂತರ ಟಿ. ನೋಡ್ರಿ ಇಲ್ಲಿ ಬದಲಾಗದೆ ಹಾಗೆ ಉಳಿಯುತ್ತದೆ ಅಂತ ಕೇಳ್ಯಾರೆ. ಆಯಾ ಎ ಇಲ್ಲಿ ಸಂಬಂಧ ಇಲ್ಲ, ಸಿ ಬಿ ಇಲ್ಲ, ಇ ಸಿ ಇಲ್ಲ, ಬಿ ಇ ಇಲ್ಲ, ಓ ಎ ಇಲ್ಲ, ಎ ಓ ಇಲ್ಲ, ಟಿ ಎಸ್ ಇಲ್ಲ, ಎಸ್ ಟಿ ಇಲ್ಲ. ಯಾವುದು ಏನಾಗಲ್ರಿ, ಒಂದೇ ಸ್ಥಾನದಲ್ಲಿ ಬರಂಗಿಲ್ಲ. ಹಂಗಾಗಿ ನಮ್ಮ ಆಪ್ಷನ್ ಏನಾಗಬೇಕು ರೀ? 0 ಅಥವಾ 0. ಆಪ್ಷನ್ ಡಿ ಆಗತ್ತೆ ನೋಡ್ರಿ. ಅದಾಗತ್ತೆ ರೀ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ಚಿತ್ರವನ್ನು ತನ್ನ ಭಾಗವಾಗಿ ಅಡಗಿಸಿಕೊಂಡಿರುವ ಆಯ್ಕೆಯ ಚಿತ್ರವನ್ನು ಆರಿಸಿ. ಅಂದ್ರೆ ಈ ಸಿಂಬಲ, ಈ ರೀತಿ ಸಿಂಬಲ ಯಾವ ಚಿತ್ರದಾಗ ಐತಿ ನೋಡಬೇಕು. ಮೊದಲನೇ ಚಿತ್ರದ ನೋಡ್ರಿ, ಇದೈತಿ, ಅದರ ವೃತ್ತ ಸಿಂಬಲ್ ಟಿಕ್ ಮಾರ್ಕ್ ಇಲ್ಲ. ಹಂಗಾಗಿ ಇದ್ರ ಸೆಕೆಂಡ್ ಆಪ್ಷನ್ ನೋಡ್ರಿ, ಇಲ್ಲಿ ನೋಡ್ರಿ ರಿವರ್ಸ್ ಡೈರೆಕ್ಷನ್ದಾಗ ಐತ್ರಿ. ಮೂರನೇದು ಐತಿ ನೋಡ್ರಿ, ಇದ್ರಾಗ ಐತಿ ನೋಡ್ರಿ, ಈ ರೀತಿ ಐತಿ ನೋಡ್ರಿ. ಯಾವ್ದ್ರಾಗ ಐತಿ? ಆಪ್ಷನ್ ಸಿದಾಗ ಐತಿ ನೋಡ್ರಿ, ಐತಿ ನೋಡ್ರಿ. 6ನೇ ಪ್ರಶ್ನೆ. ಕೊಟ್ಟಿರುವ ಸರಣಿಯ ಖಾಲಿ ಜಾಗಗಳಲ್ಲಿ ಕ್ರಮಾನುಗತವಾಗಿ ಇರಿಸಿದಾಗ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಐತ್ರಿ ಕ್ವಶನ್. ಆಲ್ರೆಡಿ ಒಂದು ಸರಿ ಇದಾಗಿದೆ, ನೋಡೋಣ ಬರಲಿ. ಮೊದಲಿಗೆ ಏನು ಬರ್ತದೆ? ಡ್ಯಾಶ್ ಐತ್ರಿ, ನಂತರ ಓ ಎಲ್ ಪಿ ಎಮ್ ಡ್ಯಾಶ್ ಎನ್ ಆರ್ ಓ ಎಸ್ ಡ್ಯಾಶ್ ಟಿ ಕ್ಯೂ ಯು ಆರ್ ಡ್ಯಾಶ್ ಎಸ್ ಡಬ್ಲ್ಯೂ ಟಿ ಮತ್ತು ಡ್ಯಾಶ್ ಐತಿ. ಎಷ್ಟು ಲೀಟ್ರ್ ಅದಾವ ರೀ ಇವು? 5 5 5 5, ಟೋಟಲಿ 20 ಲೀಟ್ರ್ ಅದಾವೆ. 20 ಲೀಟ್ರ್ ಇದ್ದಾಗ ನಾವು ಇದ್ರಾಗ 2 ರೀತಿ ಮೆಥಡ್ ಬರ್ತಾವೆ ರೀ. ಒಂದು 4ರಿಂದ ಡಿವೈಡ್ ಮಾಡಬೇಕು, ಇನ್ನೊಂದು 5ರಿಂದ ಡಿವೈಡ್ ಮಾಡ್ಬೋದು. ನಾವು ಒಂದ್ಸರಿ 4ರಿಂದ ಡಿವೈಡ್ ಮಾಡಿ ನೋಡಮ್ರಿ. ಆನ್ಸರ್ ಕರೆಕ್ಟ್ ಆಯ್ತು ಅಂದ್ರೆ 4ರಿಂದ ಹೋಗ್ತದೆ, ಇಲ್ಲಾಂದ್ರೆ 5ರಿಂದ ಟ್ರೈ ಮಾಡಬೇಕು ರೀ. ಮೊದಲು ಏನು ಮಾಡ್ತಾರೆ? 4 ಡಿವೈಡ್ ಮಾಡ್ತಾರೆ. 1 2 3 4. ನಂತರ
4 4 4 4 ನೋಡ್ರಿ. ಈಗ ಇಲ್ಲಿ ಡ್ಯಾಶ್ ಐತೆ, ಇಲ್ಲಿ ಪೇಜ್ ನೋಡ್ರಿ. ನಾನು ಕೊನೆ 4ರೊಳಗೆ ಕೊನೆಯ ಆಲ್ಫಾಬೆಟ್ ನೋಡ್ತೇನೆ ರೀ. ಇಲ್ಲಿ ಪಿ ಐತ್ರಿ, ಪಿಗಂದು ಇಲ್ಲಿ ಏನೈತ್ರಿ 6 ಐತಿ. ಪಿ ಎಷ್ಟು ರೀ 16, 6 ಎಷ್ಟು ರೀ 18 ಆಗ್ತದೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ? 1 ಡಿಫ್ರೆನ್ಸ್ ಬರ್ತದೆ. ಅದು ನೋಡಿ ಡಿಫ್ರೆನ್ಸ್ ಐತೆ. ಅದೇ ರೀತಿ 6 ಆಗ್ತದೆ ರೀ. ಇಲ್ಲಿ ನೋಡ್ರಿ ಕೊನೆಯದು ಟಿ 20 ಆಗ್ತದೆ, ಡಿಫ್ರೆನ್ಸ್ 1. ಅದಕ್ಕೆ ಇದೇ ರೀತಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಒಂದೊಂದು ಉಂಟಾಗ್ತದೆ. ಹಂಗಾಗಿ ನಾ ಏನು ಮಾಡ್ತೀನಿ ರೀ, ಡಿಫ್ರೆನ್ಸ್ 1 ಅಂದ್ರೆ +1 ಮಾಡ್ಕೊತೀನಿ ರೀ. 20 + 21 ಇದು 22 ಬರೋಕ್ರಿ. ಇಲ್ಲಿ ಯಾವ್ದು ಬರೋಕ್ರಿ 22. 22 ಅಂದ್ರೆ ಯಾವ್ದು ಬರ್ತೈತೆ ರೀ, ವಿ ಬರ್ತದೆ. ಇಲ್ಲಿ ವಿ ಬರ್ತದೆ. ಇದಕ್ಕೆ +2 +2 ಮಾಡ್ಕೊತ ಹೋಗ್ರಿ. ನೋಡಿ ಇಲ್ಲಿ +2 +2 22 +2 ಎಷ್ಟು ಆಗ್ತದೆ ರೀ 24 ಆಗ್ತದೆ. 24 ಆದ್ರೆ ಯಾವ್ದು ಬರ್ತದೆ? ಆಲ್ಫಾಬೆಟ್ ಎಕ್ಸ್ ಬರ್ತದೆ. ಮೊದಲಿಗೆ ಎಕ್ಸ್ ರೀ, ತದನಂತರ ವಿ. ಇಲ್ಲಿ ಯಾವ್ದು ಬರ್ತದೆ ರೀ, ಇಲ್ಲಿ ಆಪ್ಷನ್ ನೋಡ್ರಿ, ಎಕ್ಸ್ ವಿ ಎಕ್ಸ್ ಇವು. ನಾವು ಇಲ್ಲಿ 2 ಕಂಡಿಡಿದೇವೆ ರೀ, ಎಕ್ಸ್ ವಿ ಕಂಡಿಡಿದೆವು. ಇಲ್ಲಿ ಆಪ್ಷನ್ದಾಗ ಎಕ್ಸ್ ವಿ ಎಕ್ಸ್ ಇವು. ಹಂಗಾಗಿ ಮತ್ತೆ ಇವು ಜೆಡ್ ಯು ಐತಿ, ಜೆಡ್ ವಿ ಐತಿ. ಇದಕ್ಕೆ ಯಾವ ಸಂಬಂಧ ಬರಲ್ಲ. ಆಪ್ಷನ್ ಬಿ ರಾಂಗ್ ಆಗ್ತದ, ಆಪ್ಷನ್ ಎ ರಾಂಗ್ ಆಗ್ತದ, ಆಪ್ಷನ್ ಸಿ ಕೂಡ ರಾಂಗ್ ಆಗ್ತದ. ಕರೆಕ್ಟ್ ಆನ್ಸರ್ ಯಾವ್ದು ಆಗ್ತದೆ ರೀ, ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಕೆ ಎಕ್ಸ್ ಪಿ ವಿ ಎಕ್ಸ್. ಇದು ವಿ ಇದೆ, ಅದಾಗ್ತಿರೋದು ಇದು ವಿ. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವಿಶಿಷ್ಟ ರೀತಿಯಲ್ಲಿ VF19 ಎಂಬುದು YB2ಗೆ ಸಂಬಂಧಿಸಿದೆ. ಅದೇ ರೀತಿ TX11 ಎನ್ನುವುದು WT10ಗೆ ಸಂಬಂಧಿಸಿದೆ. ಹಾಗಾದರೆ ಅದೇ ತರ್ಕವನ್ನು ಅನುಸರಿಸಿದಾಗ PL16 ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನಾನು ಮಾಡ್ತೇನೆ ರೀ, VF19 ಯಾವುದಕ್ಕೆ ಸಂಬಂಧಪಟ್ಟೈತೆ ರೀ, YB2 ಸಂಬಂಧಪಟ್ಟೈತಿ. ಅದೇ ರೀತಿ TX11 ಎಂಬುದು WT10ಗೆ ಸಂಬಂಧಪಟ್ಟೈತಿ. ನಾವು ಕಂಡುಹಿಡಿಬೇಕು ರೀ, PL6 ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕಂಡುಹಿಡಿಬೇಕು. ವಿ ನಂಬರ್ ಎಷ್ಟಾಗ್ತದೆ ರೀ, ವಿ ನಂಬರ್ 22 ಆಗ್ತದ, ಎಫ್ 6 ಆಗ್ತದ, Y 25 ಆಗ್ತದ, ಬಿ 2 ಆಗ್ತದೆ. ನೋಡಿರಿ 22 25 ಡಿಫ್ರೆನ್ಸ್ ಎಷ್ಟು ಬರ್ತದೆ? 3 ಡಿಫ್ರೆನ್ಸ್ +3 ಆಗ್ತದೆ. ನೋಡಿರಿ 6 2 ಡಿಫ್ರೆನ್ಸ್ ಎಷ್ಟು ಬರ್ತದೆ? 4 ಬರ್ತದೆ. 6ರಿಂದ 2 ಆಗೈತಂದ್ರೆ -4. ನೋಡಿರಿ ಟಿ 20, ಎಕ್ಸ್ ಎಷ್ಟಾಗ್ತದೆ? 24, ಡಬ್ಲ್ಯೂ ಅಂದ್ರೆ 23, ಟಿ ಅಂದ್ರೆ 20. 20ರಿಂದ 23 ಆಗೈತೆ ಅಂದ್ರೆ +3. 24ರಿಂದ 20 ಆಗೈತೆ ಅಂದ್ರೆ ಏನು ಮಾಡ್ತೀರಿ? -4 ಮಾಡ್ತೀರಿ. ಪಿ ಎಲ್ ಅಂದ್ರೆ ಎಷ್ಟಾಗ್ತದೆ ರೀ? 16. ಪಿ ಆಲ್ಫಾಬೆಟ್ ನಂಬರ್ ಎಷ್ಟಾಗ್ತದೆ? 16 ಆಗ್ತದೆ. ಎಲ್ ಎಷ್ಟಾಗ್ತದೆ ರೀ? 12 ಆಗ್ತದೆ. ಇದಕ್ಕೆ ಏನು ಮಾಡ್ತೀರಿ? +3 ಮಾಡ್ತೀರಿ. 16 3 19 ಆಗ್ತದೆ. 19 ಅಂದ್ರೆ ಯಾವ್ದು ಆಗ್ತದೆ ರೀ? ಆಲ್ಫಾಬೆಟ್ ಎಸ್ ಆಗ್ತದೆ. ಅದೇ ರೀತಿ ಇಲ್ಲೇ ಮಾಡ್ತೀರಿ, -4 ಮಾಡ್ತೀರಿ. 12 - 4 ಮಾಡಿದ್ರೆ ಎಷ್ಟು ಬರ್ತದೆ ರೀ? 8 ಬರ್ತದೆ. 8 ಅಂದ್ರೆ ಯಾವ ನಂಬರ್ ಆಗ್ತದೆ? ಯಾವ್ದು ಆಲ್ಫಾಬೆಟ್ ಆಗ್ತದೆ? ಎಚ್ ಆಗ್ತದೆ. ನೋಡ್ರಿ ಇಲ್ಲಿ YB2 ಆಗ್ತದೆ, WT10 ಆಗ್ತದೆ. ಅದೇ ರೀತಿ SH ಬತ್ತರ ನಮ್ಗೇನು ಬತ್ರಿ? SH ಬತ್ತರು. ಈ ನಂಬರ್ ನೋಡಿದ್ರೆ ಬೇಡ. ಇಲ್ಲಿ ಆಪ್ಷನ್ ನೋಡ್ರಿ, SH ಅನ್ನೋದು ಒಂದೈತಿ, HR ಡಿಫ್ರೆಂಟ್, HT ಡಿಫ್ರೆಂಟ್, RH ಡಿಫ್ರೆಂಟ್. ಹಾಗಾಗಿ ನಮ್ಮ ಆನ್ಸರ್ ಯಾವ್ದು ಆಗ್ತದೆ ರೀ? ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. SH 15 ನಮ್ಮ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ ನೋಡ್ರಿ. EFGHKL ಮತ್ತು N ಎಂಬ 7 ಜನರು ಒಂದೇ ಸಾಲಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಆದರೆ ಅವರು ಅದೇ ಅನುಕ್ರಮದಲ್ಲಿ ಕುಳಿತಿರಬೇಕು ಎಂದೇನಿಲ್ಲ. N ಅವರ ಎಡಕ್ಕೆ ಕೇವಲ 2 ಜನರು ಕುಳಿತಿದ್ದಾರೆ. N ಮತ್ತು H ಅವರ ನಡುವೆ ಕೇವಲ 3 N ಮತ್ತು H ಅವರ ನಡುವೆ ಕೇವಲ 3 ಜನರು ನಡುವೆ ಕುಳಿತಿದ್ದಾರೆ. H ಮತ್ತು F ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. K ಅವರು L ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. E ಅವರು H ಅವರ ತಕ್ಷಣದ ನೆರೆಹೊರೆಯವರಲ್ಲ. ಹಾಗಾದರೆ G ಅವರ ಎಡಕ್ಕೆ ಎಷ್ಟು ಜನ ಕುಳಿತಿದ್ದಾರೆ ಅಂತ ಐತ್ರಿ.
ಇದನ್ನು ಯಾವ ರೀತಿ ಮಾಡ್ತೀರಿ? ಇದು ಸೆಟ್ಟಿಂಗ್ ಅರೇಂಜ್ಮೆಂಟ್. ಸೆಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಯಾವ್ದು? ಲೈನ್ ಸೆಟ್ಟಿಂಗ್ ಅರೇಂಜ್ಮೆಂಟ್. ಒಂದು ಲೈನ್ ಹಾಕೋತೀರಿ ಮೊದಲ. ಒಂದು ಲೈನ್ ಹಾಕೋತೀರಿ. ಮೊದಲನೇ ಕ್ವಶನ್ ನೋಡ್ರಿ, ಇಲ್ಲಿ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಒಬ್ಬ ವ್ಯಕ್ತಿನ 2-3 ಸರಿ ಕೊಟ್ಟಿರ್ತಾರಲ್ಲ, ಮೊದಲು ಆ ವ್ಯಕ್ತಿ ನಾವು ತಗೋಬೇಕು. ನೋಡ್ರಿ, ಎನ್ 2 ಸರಿ ಬಂದು ಹಂಗೆ ಅದ್ರ ಜೊತೆ ಎನ್ ಮತ್ತು ಎಚ್ ಲಿಂಕ್ ಐತಿ, ಮತ್ತು ಇಲ್ಲಿ ಎಚ್ ಐತಿ, ಇಲ್ಲಿ ಎಚ್ ಐತಿ. ನಾ ಏನು ಮಾಡ್ತೀನಿ, ಎನ್ ತಗೋತೀನಿ. ಮೊದಲಿಗೆ ಎನ್ ಅವರು ಎಡಕ್ಕೆ ಕೇವಲ 2 ಜನ ಕುಳಿತಿದ್ದಾರೆ. ಎನ್ ಅವರ ಎಡಕ್ಕೆ ಕೇವಲ 2 ಜನ ಕುಳಿತಿರುತ್ತಾರೆ. ಹೌದ್ರಿ, ಇದು ಎಡ, ಇದೇನಾಕೈತಿ ಬಲ. ಎನ್ ಅವರ ಎಡಕ್ಕೆ ಕೇವಲ 2 ಜನ ಕುಳಿತಿರುತ್ತಾರೆ. ನಾ ಇಲ್ಲಿ ಎನ್ ಹಾಕೋತೀನಿ ರೀ. ಎನ್ ಅವರ ಎಡಕ್ಕೆ ಕೇವಲ 2 ಜನ, ಒಬ್ಬರು ಇಬ್ಬರು ಆಗ್ತಾರೆ. ಉಳ್ಕಿದ್ರ ಎಲ್ಲರೂ ಏನಾಗ್ತಾರೆ? ಟೋಟಲ್ 7 ಜನ ಅದಾರ. ಇವ್ರು 3, ಇವ್ರು 4 ಜನ, ಟೋಟಲ್ 7 ಜನ. 3 ಜನ ಆಗ್ಯಾರ ಇಲ್ಲಿ. 1 2 3 4. ಎಷ್ಟು ಜನ ಆದ್ರಿ? 7 ಜನ ಆದ್ರು. ನಂತರ ನೋಡ್ರಿ, ಎನ್ ಮತ್ತು ಎಚ್ ಅವರ ನಡುವೆ ಕೇವಲ 3 ಜನರು ನಡುವೆ ಕೂತಿದ್ದಾರೆ. ಇಲ್ಲಿ ನೋಡ್ರಿ, ಎನ್ರಿಂದ ಎಚ್ ನಡುವೆ ಈ ಕಡೆ ತೊಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಇಬ್ಬರು ಜನ ಅದಾರ. ಹಂಗಾಗಿ ಏನು ಮಾಡ್ತೀನಿ ರೀ, ಎನ್ ಮತ್ತು ಎಚ್ ನಡುವೆ 3 ಜನ ಕುಳಿತಿರ್ತಾರೆ. 1 2 3, ಅದರ ನಡುವೆ 3 ಜನ ಕುಳಿತಿರುತ್ತಾರೆ. ಆಯ್ತು ರೀ. ಎಚ್ ಮತ್ತು ಎಫ್ ಅವರ ನಡುವೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕುಳಿತಿದ್ದಾನೆ. ಎಚ್ ಮತ್ತು ಎಫ್ ಅವರ ನಡುವೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕುಳಿತಿದ್ದಾನೆ. ಎಚ್ ಅದಂದ್ರೆ ರೈಟ್ ಸೈಡ್ ಯಾರು ಇಲ್ಲ, ಹಂಗಾಗಿ ಏನು ಮಾಡ್ತೀನಿ, ಈ ಕಡೆ ತಗೋತೀನಿ. ಎಚ್ ಮತ್ತು ಎಫ್ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತಿದ್ದಾನೆ. ಕೆ ಅವರು ಎಲ್ಲವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಕೆ ಅವರು ಎಲ್ಲವರ ತಕ್ಷಣ ಎಡಕ್ಕೆ ಕುಳಿತಿರ್ತಾರ. ಇಲ್ಲಿ ಹಾಕಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಒಬ್ಬ ವ್ಯಕ್ತಿ ಅದನ. ಇಲ್ಲಿ ಹಾಕಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಒಬ್ಬ ವ್ಯಕ್ತಿ ಅದನ. ನಾವು ಎಲ್ಲಿ ಬಾಜುಬಲಿ ಎಲ್ಲಿ ಬರ್ತದೆ? ಇಲ್ಲೇ ಬರ್ತದೆ. ಕೆ ಅವರು ಎಲ್ಲವರ ತಕ್ಷಣದ ಎಡಕ್ಕೆ ಕುಳಿತಿರುತ್ತಾರೆ. ನೋಡ್ರಿ, ಈ ಅವರು ಎಚ್ ಅವರ ತಕ್ಷಣದ ನೆರೆ ಹೊರೆಯವರಲ್ಲ. ಈ ಅವರು ಎಚ್ ಅವರ ತಕ್ಷಣದ ನೆರೆ ಹೊರೆಯವರಲ್ಲ ಅಂದ್ರೆ ಈ ಇಲ್ಲಿ ಬರಂಗಿಲ್ಲ, ಈ ಇಲ್ಲಿ ಬರ್ತದೆ. ಉಳಿದ ಯಾರೇ? ಜಿ ಒಬ್ಬನ ಉಳ್ದಾನ. ಯಾರೇ? ಜಿ ಒಬ್ಬನ ಉಳ್ದಾನ. ಹಂಗಾಗಿ ಅನ್ಸರ್ ಏನಾಗ್ತದೆ, ಇಲ್ಲಿ ಈ ಲೈನ್ ಬರ್ತಾರೆ. KLNEFGH. ನಿಮ್ಮ ಕ್ವಶನ್ ಏನು ಕೇಳ್ರಿ? ಜಿ ಅವರ ಎಡಕ್ಕೆ ಎಷ್ಟು ಜನ ಕುಳಿತಿದ್ದಾರೆ? ಇವರು ಜಿ ಅವರ ಎಡ ಅಂದ್ರೆ ಯಾವ್ದಾಗ್ತದೆ? ಈ ಕಡೆ ಈ ಸೈಡ್. ಎಷ್ಟು ಜನ ಕುಳಿತಾರೆ? 1 2 3 4 5. ಎಷ್ಟು ಜನ ಕುಳಿತಾರೆ? 5 ಜನರು ಕುಳಿತಿರುತ್ತಾರೆ. ಆಪ್ಷನ್ ಸಿ, 5 ಜನ ಕುಳಿತಿರುತ್ತಾರೆ. ಮುಂದಿನ ಕ್ವಶನ್ ನೋಡ್ರಿ, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ? 809, 810, 812, 815, 819. ಡಿಫ್ರೆನ್ಸ್ ನೋಡ್ರಿ, 809 810 1 ಆಗ್ತದ. 810ರಿಂದ 812 ಅಂತಂದ್ರೆ ಡಿಫ್ರೆನ್ಸ್ 2 ಆಗ್ತದ. 812 815 ಡಿಫ್ರೆನ್ಸ್ ನೋಡಿದ್ರೆ ಎಷ್ಟಾಗ್ತದೆ? 3 ಆಗ್ತದೆ. 815 819 ಡಿಫ್ರೆನ್ಸ್ ನೋಡಿದ್ರೆ ಎಷ್ಟಾಗ್ತದೆ? 4 ಆಗ್ತದೆ. ಇಲ್ಲಿ ಏನು ಮಾಡ್ಕೋತ ಹೋಗ್ಯಾನ್ರಿ, ಒಂದೊಂದು ಹೆಚ್ಚಿಗೆ ಮಾಡ್ಕೋತ ಹೋಗ್ಯಾನ. 1 2 3 4, ಮುಂದೆ ಯಾವ್ದು ಬರಬೇಕು? 5 ಬರಬೇಕು. 819ಕ್ಕೆ 5 ಕೊಡಿಸಿದ್ರೆ ಎಷ್ಟಾಗ್ತದೆ ರೀ? 9 5 14, 1 1 2, 824 ಆಗ್ತದೆ. ಎಷ್ಟಾಗ್ತದೆ ರೀ? 824. ನಿಮ್ದು ಯಾವ್ದು ಆಗ್ತದೆ ರೀ? ಆಪ್ಷನ್ ಬಿ, 824. ಮುಂದಿನ ಕ್ವಶನ್ ನೋಡ್ರಿ, ಈ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿನ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಹಾಕಿದಾಗ ಚಿತ್ರ ಸರಣಿಯ ವಿನ್ಯಾಸವನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ. ನೋಡ್ರಿ, MMN, MMN, ಇಲ್ಲಿ MMM ಏನು ಮಾಡ್ಯಾನ್ರಿ? ಮೊದಲಿಗೆ MM ಅದ ರೀ, ಸೆಕೆಂಡ್ದಾಗ N ಎಕ್ಸ್ಟ್ರಾ ಕೊಟ್ಟಾನ, ಹೊಳ್ಳಿ N ಎಕ್ಸ್ಟ್ರಾ ಕೊಟ್ಟಾನ. ಮೊದಲಿಗೆ 1 M ಇತ್ತು, ಅದ್ರ ಜೊತೆ M, ನಂತರ 2 M ಆಗ್ಯಾವ್ರಿ ವಿತ್ N. ಮೂರನೇದ್ರಾಗ 1 2 3 M ಪ್ಲಸ್ ವಿತ್ N. ನಾಲ್ಕನೇದ್ರಾಗ M 5 M ಅದಾವು. 5ನೇದು ಏನಾಗ್ಬೋದು ರೀ? 6 M ಆಗ್ಬೇಕು. M ಆದ್ರಿ, 5 M ಅದು.
1 2 3 4 5 ಎಮ್ ಆದರೆ ಎಮ್ ಆಗಿಂದ ಏನು ಬರ್ಬೇಕು ರೀ ಇಲ್ಲಿ ಎಮ್ ಎನ್ ಬರಬೇಕು ಎಮ್ ಬರಬೇಕು ಇಲ್ಲಿ ಏನು ಬರ್ತದೆ ರೀ ಎಮ್ ಬರ್ತದೆ. ಯಾಕಂದ್ರೆ ಮೊದಲಿಗೆ ಫಸ್ಟ್ ಬಾಕ್ಸ್ದಾಗ ಎಮ್ ಬಂದೈತೆ ರೀ, ಸೆಕೆಂಡ್ ಬಾಕ್ಸ್ ಎಣ್ಣೆಯನ್ನು ಅಂದ್ರೆ 2 ಎಣ್ಣೆಯನ್ನು ಇಲ್ಲಿ ಎಮ್ಮ ವಿತ್ ಇಲ್ಲೊಂದು ಎಮ್ಮ ಎಣ್ಣೆಯನ್ನು ಎಮ್ ಮತ್ತು ಮುಂದಿನ ಬಾಕ್ಸ್ದಾಗ ಏನು ಬರ್ಬೋದು ರೀ ಎಣ್ಣೆನ ಬರ್ಬೋದು. ಹಾಗಾಗಿ ನಿಮ್ಮ ಆನ್ಸರ್ ಯಾವ್ದು ಆಗ್ತದೆ ರೀ ಆಪ್ಷನ್ ಬಿ ಆಗ್ತದೆ. 1 2 3 4 5 ವಿತ್ 6 ಎಮ್ ಆಗ್ತದೆ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ಹೇಳಿಕೆ ಮತ್ತು ತೀರ್ಮಾನಗಳನ್ನು ಓದಿರಿ. ಈ ಹೇಳಿಕೆಗಳಲ್ಲಿ ನೀಡಲಾದ ಮಾಹಿತಿಗಳು ನಾವು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿಗಳಿಗಿಂತ ಭಿನ್ನವಾಗಿ ಕಂಡರೂ ಅವುಗಳನ್ನು ಸರಿ ಇರುವುದಾಗಿ ಭಾವಿಸಿ ನೀಡಲಾದ ತೀರ್ಮಾನಗಳಲ್ಲಿ ಯಾವ ತೀರ್ಮಾನಗಳು ಈ ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುತ್ತದೆ ಎಂಬುದನ್ನು ನಿರ್ಧರಿಸಿ. ಯಾವ ರೀತಿ ಮಾಡ್ತೀರಿ ಇದನ್ನು? ಎಲ್ಲ ಮರಿಗಳು ಕುದುರೆ ಮರಿಗಳಾಗಿವೆ. ಎಲ್ಲ ಮರಿಗಳು ರೀ, ಎಲ್ಲ ಮರಿಗಳು ಏನಾಗ್ಯಾವ ರೀ ಕುದುರೆ ಮರಿಗಳಾಗ್ಯಾವ. ಯಾವ ಮರಿಗಳಾಗ್ಯಾವ ರೀ ಕುದುರೆ ಮರಿ. ನಂತರ ಎರಡನೇ ನೋಡ್ರಿ, ಎಲ್ಲ ಮರಿಗಳು ನಾಯಿ ಮರಿಗಳಾಗಿವೆ. ಇವು ಮರಿಗಳ್ರಿ ಎಲ್ಲ ಮರಿಗಳು ನಾಯಿ ಮರಿಗಳಾಗಿವೆ. ಅಂದ್ರೆ ಏನು ಮಾಡ್ತೀರಿ ನೀವು ಈ ರೀತಿ ಬಾಕ್ಸ್ ಹಾಕೋತೀರಿ. ಎಲ್ಲ ಮರಿಗಳು ನಾಯಿ ಮರಿಗಳಾಗಿವೆ. ಮೂರನೇದೇನ್ರಿ, ಎಲ್ಲ ಬೆಕ್ಕಿನ ಮರಿಗಳು ನಾಯಿ ಮರಿಗಳಾಗಿವೆ. ಎಲ್ಲ ಬೆಕ್ಕಿನ ಮರಿಗಳು ನಾಯಿ ಮರಿಗಳಾಗಿವೆ. ಅಂದ್ರೆ ಏನು ಮಾಡ್ತೀರಿ ಎಲ್ಲ ಬೆಕ್ಕಿನ ಮರಿಗಳು ಏನಾಗ್ತಾವ್ರಿ ನಾಯಿ ಮರಿಗಳು ಆಗ್ತಾವ. ಈ ರೀತಿ ಇದು ಡೈಗ್ರಾಮ್ ತೆಗೆದು ತೀರ್ಮಾನಗಳು ನೋಡ್ರಿ. ಎಲ್ಲ ಬೆಕ್ಕಿನ ಮರಿಗಳು ಕುದುರೆ ಮರಿಗಳಾಗಿವೆ. ಎಲ್ಲ ಬೆಕ್ಕಿನ ಮರಿಗಳು ಕುದುರೆ ಮರಿಗಳಾಗ್ಯಾವನ್ರಿ? ಇಲ್ಲ, ಆಗಿಲ್ಲ. ನಂತರ ಕೆಲವು ನಾಯಿ ಮರಿಗಳು ಕುದುರೆ ಮರಿಗಳಾಗಿವೆ. ಕೆಲವು ನಾಯಿ ಮರಿಗಳು ಕುದುರೆ ಮರಿಗಳಾಗಿವೆ. ನೋಡ್ರಿ, ಕುದುರೆ ಮರಿಗೆ ನಾಯಿ ಮರಿ ರಿಲೇಷನ್ ಐತಿ. ಹಂಗಾಗಿ ಏನಾಗ್ತದ, ಕೆಲವು ನಾಯಿ ಮರಿಗಳು ಕುದುರೆ ಮರಿಗಳಾಗಿವೆ. ಇದು ಆಗಂಗಿಲ್ಲ, ಸೆಕೆಂಡ್ ಒನ್ ಆಗ್ತದ. ತೀರ್ಮಾನಗಳಾದ್ರೆ ಯಾವ್ದು ಆಗ್ತದ್ರಿ? ಆಪ್ಷನ್ ಎ. ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ, ಒಂದೇದು ಆಗಂಗಿಲ್ಲ. ಮುಂದಿನ ಕ್ವಶನ್ ನೋಡ್ರಿ. ಒಂದು ಸಂಕೇತ ಭಾಷೆಯಲ್ಲಿ ಕೇರ್ ಅನ್ನು 5132 ಎಂದು ಸಂಕೇತಿಸಲಾಗಿದೆ ಮತ್ತು RAT ರೇಟ್ ಅನ್ನು 2154 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಅದೇ ಸಂಕೇತ ಭಾಷೆಯಲ್ಲಿ ಟಿ ಎಂಬುದರ ಸಂಕೇತ ಯಾವುದು? ನೋಡ್ರಿ, ಕೇರ್ ಐತಿ, ಕೇರ್ ಏನು ಬರ್ದೇರಿ 5132. ರೇಟ್ನ RAT ರೇಟ್ನ ಏನು ಬರ್ದೇರಿ 2154. ನಮ್ಗೆ ಏನು ಕೇಳ್ಯಾನ್ರಿ ಟಿ ಕೇಳ್ಯಾನ. ಇವೆರಡರ ಒಳಗೆ ಟಿ ಎಲ್ಲಿ ಐತ್ರಿ? ಇಲ್ಲಿ ಐತಿ. ನಮ್ಗೆ ಟಿ ಬೇಕು ಅಂದ್ರೆ ಇವು 4 ನಂಬರ್ಸ್ದಾಗ ಒಂದು ಆನ್ಸರ್ ಐತಿ 2154ದಾಗ ನಮ್ಮ ಆನ್ಸರ್ ಐತಿ. ನೋಡ್ರಿ ಆಪ್ಷನ್ದಾಗ ಸಿ ಇದು 3 ಇಲ್ಲ. ಹಂಗಾಗಿ ನಾವು ಇದ್ರ ಬಗ್ಗೆ ಗಮನ ವಹಿಸೋದೇ ಬೇಡ. RAT CARE ಅದ್ರೊಳಗೆ ಕಾಮನ್ ಯಾವ್ಯಾವ್ದು ನೋಡ್ರಿ. ಇಲ್ಲಿ ಆರ್ ಐತಿ, ಒಂದು ಕಾಮನ್ ಐತ್ರಿ. ಮತ್ತು ಅದೇ ರೀತಿ ಎ ಐತಿ, ಇಲ್ಲಿ ಎ ಕಾಮನ್ ಐತಿ. ಅದೇ ರೀತಿ ಇ ಐತಿ, ಇಲ್ಲಿ ಎ ಕಾಮನ್ ಐತಿ. ಇವು ಈ ನಂಬರ್ಸ್ ಒಳಗೆ ಮತ್ತು ಈ ನಂಬರ್ಸ್ ಒಳಗೆ ಕಾಮನ್ ಇರ್ತಾವ್ರಿ 3. ಇದ್ರಾಗೂ 3 ಕಾಮನ್ ಅದಾವ, ಇದ್ರಾಗೂ 3 ಕಾಮನ್ ಅದಾವ. ನೋಡ್ರಿ 5 ಐತಿ, ಇಲ್ಲಿ 5 ಐತಿ. 1 ಐತಿ, ಇಲ್ಲಿ ಕೂಡ 1 ಐತಿ. 3 ಇಲ್ಲ, 2 ಐತಿ, 2 ಇಲ್ಲಿ ಕಾಮನ್ ಐತಿ. ಈಗ ನಮ್ಮ ಆನ್ಸರ್ ಯಾವ್ದು ಆಗ್ತದ್ರಿ? ಟಿ. RAT ಒಳಗೆ ಆನ್ಸರ್ ಇರ್ತದ. ಉಳಿದದ್ದು ಯಾವ್ದ್ರಿ? 4 ಉಳಿದೈತಿ. ನಮ್ಮ ಆನ್ಸರ್ ಏನಾಗ್ತದ್ರಿ? 4 ಆಗ್ತದೆ. ಟಿ ಈಸ್ ಈಕ್ವಲ್ ಟು ಆನ್ಸರ್ 4. ಈ ರೀತಿ ಲೆಕ್ಕ ಬರ್ತಾವ, ಬಿಡಿಸೋದ್ಬೇಕು. ಮುಂದಿನ ಪ್ರಶ್ನೆ ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ದಾಗ 4x4 ಕೊಟ್ಟಾನ. ಪ್ರತಿ ಸಾಲಿನಲ್ಲಿ ತಲಾ 4 ಜನರಂತೆ ಹಾಗೂ ಅಕ್ಕಪಕ್ಕದವರ ನಡುವೆ ಸಮಾನ ಅಂತರವಿರುವಂತೆ 8 ಜನರು 2 ಸಮಾನಾಂತರ ಸಾಲುಗಳಿಗೆ ಕುಳಿತಿದ್ದಾರೆ. ಮೊದಲನೇ ಸಾಲಿನಲ್ಲಿ LMNO ಕುಳಿತಿದ್ದಾರೆ ಮತ್ತು ಅವರೆಲ್ಲರೂ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಎರಡನೇ ಸಾಲಿನಲ್ಲಿ PQ R ಮತ್ತು S ಕುಳಿತಿದ್ದಾರೆ ಮತ್ತು ಅವರೆಲ್ಲರೂ ಉತ್ತರಕ್ಕೆ ಮುಖ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯು
ಸಾಲಿನ ವ್ಯಕ್ತಿಯ ಕಡೆಗೆ ಮುಖ ಮಾಡಿದ್ದಾನೆ. ಮೊದಲಿಗೆ ಏನು ಮಾಡ್ರಿ, ಮೊದಲನೇ ಸಾಲ ಯಾರು ಕುಂತಾರೆ, ಎಲ್ ಎಮ್ ಎನ್ ಓ ಕುಳ್ತಾರ. ಏನು ಮಾಡ್ಯಾರ ಅವರು, ದಕ್ಷಿಣಕ್ಕೆ ಮುಖ ಮಾಡ್ಯಾರ. ದಕ್ಷಿಣಕ್ಕೆ ಮಾಡ್ಯಾರಿ, ಮುಖ ಮಾಡ್ಯಾರ. ಅದ ಎರಡನೇ ಸಾಲ. ಇವ್ರು ಯಾವ ಕಡೆ ಮುಖ ಮಾಡ್ಯಾರ್ರಿ, ಪಿ ಕ್ಯೂ ಆರ್ ಎಸ್ ಉತ್ತರಕ್ಕೆ ಮುಖ ಮಾಡಿದ್ದಾರೆ. ಉತ್ತರ ಅಂದ್ರೆ ಈ ರೀತಿ ಪಿ ಕ್ಯೂ ಆರ್ ಎಸ್. ಎಂ ಅವರು ಎನ್ ಅವರ ಬಲಕ್ಕೆ ಮೂರನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಎಂ ಅವರು ಎನ್ ಅವರ ಮೂರನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ನಾ ಇಲ್ಲಿ ಎಣ್ಣೆ ತಗೋತೇನೆ ರೀ, ದಕ್ಷಿಣಕ್ಕೆ ನೋಡ್ತಾರ ಅಂದ್ರೆ ತೆಳಗೆ ನೋಡ್ತಾರ. ಎಂ ಅವರು ಎನ್ ಅವರ ಮೂರನೇ ಸ್ಥಾನ, ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಆಯಿತು. ಇದು ಮುಗೀತು. ಕ್ಯೂ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಎನ್ ಅವರ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ಇದರ ಕ್ಯೂ ಐತ್ರಿ. ಕ್ಯೂ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಎನ್ ಅವರ ತಕ್ಷಣದ ನೆರೆಹೊರೆಯಾಗಿದ್ದಾನೆ. ಅಂದ್ರೆ ಕ್ಯೂ ಇಲ್ಲಿ ಬರ್ತೈತ್ರಿ. ಎನ್ ಅವರ ನೆರೆಹೊರೆ ಇವ ಆಗ್ತಾನ್ರಿ. ಇವ್ರು ಎದುರು ಯಾರು ಕುಳಿತಿರ್ತಾರ, ಕ್ಯೂ ಕುಳಿತಾನ. ಓ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಕ್ಯೂ ಅವರ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ಓ ಇದ್ರಾಗೈತ್ರಿ. ಓ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಕ್ಯೂ ಅವರ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ಇವ ನೆರೆಹೊರೆಯವರಿ. ಇಲ್ಲಿ ಬರೆಯಕ್ಕೆ ಬರಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಎನ್ ಐತಿ, ಇಲ್ಲಿ ಓ ಬರ್ತದ. ಎಂ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಆರ್ ಅವರ ತಕ್ಷಣದ ನೆರೆಹೊರೆಯವನು. ಎಂ ಅವರ ಎದುರು ಭಾಗದಲ್ಲಿ ಕುಳಿತಿರುವವನು ಆರ್ ಅವರ ತಕ್ಷಣದ ಏನಾಗ್ತಾರೆ, ನೆರೆಹೊರೆ. ಅಂದ್ರೆ ಇಲ್ಲಿ ಆರ್ ಬರ್ತಾನೆ. ಎಸ್ ಅವರು ಪಿ ಅವರ ಎಡಕ್ಕೆ ಯಾವುದೇ ಒಂದು ಸ್ಥಾನದಲ್ಲಿ ಕುಳಿತಿದ್ದಾರೆ. ಎಸ್ ಪಿ ಒಂದು ಲೈನ್ದಾಗ ಬಂದರೆ ಎಸ್ ಅವರು ಪಿ ಅವರ ಎಡಕ್ಕೆ ಯಾವುದೇ ಒಂದು ಸ್ಥಾನದಲ್ಲಿ ಕುಳಿತಿರ್ತಾರೆ. ಎಸ್ ಇಲ್ಲಿ ಬರ್ತಾನೆ ರೀ, ಪಿ ಇಲ್ಲಿ ಬರ್ತಾನೆ. ಎಸ್ ಅವರು ಪಿ ಅವರ ಎಡಕ್ಕೆ ಯಾವುದೇ ಒಂದು ಸ್ಥಾನದಲ್ಲಿ ಕುಳಿತಿರ್ತಾನೆ. ನೋಡಿರಿ, ಎಮ್ ಓ ಎನ್ ಎಲ್ ಎಮ್ ಎನ್ ಇಲ್ಲಿ ಉಳಿದ್ರೆ ಬರೋರೇ ಎಲ್ಲಿ ಬರ್ತಾನೆ. ನಿಮ್ಗೇನು ಕ್ವಶನ್ ಕೇಳ್ರಿ, ಹಾಗಾದರೆ ಆರ್ ಅವರ ಎದುರು ಕುಳಿತಿರುವ ವ್ಯಕ್ತಿ ಯಾರು? ಆರ್ ಇಲ್ಲ ಅದನ್ರಿ, ಅವ್ರ ಅಪೋಸಿಟ್ ಕುಳಿತಾರ ಯಾರು? ಓ. ಆನ್ಸರ್ ಏನಾಗ್ತದೆ ರೀ, ಓ. ಆಪ್ಷನ್ ಡಿ ಓ ಆಗ್ತದೆ. ಈ ರೀತಿ ಬರ್ತಾವ್ರಿ, ಯಾವುದೇ ಸೆಟ್ಟಿಂಗ್ ಅರೇಂಜ್ಮೆಂಟ್ದಾಗ ಬರ್ತಾವೆ. ಮುಂದಿನ ಕ್ವಶನ್ ನೋಡ್ರಿ. ಒಂದು ವೇಳೆ ನೀಡಲಾದ ಸಮೀಕರಣದಲ್ಲಿ ಡಿವಿಷನ್ ಮತ್ತು ಮಲ್ಟಿಪ್ಲೈಗಳನ್ನು ಅದಲು ಬದಲು ಮಾಡಿದರೆ ಹಾಗೂ ಪ್ಲಸ್ ಮತ್ತು ಮೈನಸ್ಗಳನ್ನು ಅದಲು ಬದಲು ಮಾಡಿದರೆ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನಕ್ಕೆ ಯಾವುದು ಸರಿ ಹೊಂದುತ್ತದೆ? 47 ಮೈನಸ್ಗೆ ಏನು ಮಾಡ್ತಾರೆ, ಪ್ಲಸ್ ಅಂತ ಬರ್ಕೋತಾರ. 5 ಡಿವೈಡೆಡ್ಗೆ ಏನಂತ ಬರ್ಕೋತಾರೆ, ಇಂಟು ಅಂತ ಬರ್ಕೋತಾರ. 2 ಮತ್ತು ಮೈನಸ್ 72 ಇಂಟುಕ ಡಿವಿಷನ್ /6 ಈ ರೀತಿ ಬರ್ಕೋತಾರೆ. 47 5 2 ಎಷ್ಟು ಆಗ್ತದೆ ರೀ, 10 ಆಗ್ತದೆ. 72 ಬಗ್ಲೆ 6 ಎಷ್ಟು ಆಗ್ತದೆ ರೀ, 6 ಒಂದಲೇ 6 ಒಂದು ಉಳಿತದ, 12 ಆಗ್ತದೆ. 6 2 12 ಈ ರೀತಿ ಆಗ್ತದೆ ರೀ. 47 ಒಂದು 10 57 57 ಮೈನಸ್ 12 ಎಷ್ಟು ಆಗ್ತದೆ ರೀ, 57 12 ಹೊತ್ತಂದ್ರೆ 45 ಆಗ್ತದೆ. 57 ಮೈನಸ್ 12 ಅಂದ್ರೆ 7 2 ಹೋದ್ರೆ 5 5 1 ಹೊತ್ತಂದ್ರೆ 45. ಒಂದು ಆನ್ಸರ್ ಏನಾಗ್ತದೆ, 45. ಆಪ್ಷನ್ ಎ. ಮುಂದಿನ ಕ್ವಶನ್ ನೋಡ್ರಿ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಯಾವುದು ಸರಿ ಹೊಂದುತ್ತದೆ? ZZZ, CCC, FF, III. ಜೆಡ್ ಅಂದ್ರೆ ಎಷ್ಟು ನಂಬರ್ ರೀ, 26. ಸಿ ಅಂದ್ರೆ 3, ಎಫ್ ಅಂದ್ರೆ 6, ಐ ಅಂದ್ರೆ 9. ಏನು ಮಾಡಕೋತ ಹೊಂಟ್ರಿ ಇವ, +3 ಮಾಡ್ಕೋತ ಹೊಂಟ್ರಿ. 3 + 3 ಕೊಡಿಸಿದ್ರೆ 6 ಆಗ್ತದೆ. 6ಕ್ಕೆ 3 ಕೊಡಿಸಿದ್ರೆ 9 ಆಗ್ತದೆ. ಐ ಅಂದ್ರೆ 9 ರೀ. ಇದಕ್ಕೆ +3 ಕೊಡಿಸಿದ್ರೆ ಎಷ್ಟು ಆಗ್ತದೆ ರೀ, 9 3 12. 12 ಅಂದ್ರೆ ಆಲ್ಫಾಬೆಟ್ ಯಾವ್ದು ಬರ್ತದೆ ರೀ, ಎಲ್ ಬರ್ತದೆ. ಅಂದ್ರೆ ಇಲ್ಲಿ ಏನು ಬರಬೇಕು, LLL.
ಆನ್ಸರ್ ಬಿ ಟ್ರಿಬಲ್ ಎಲ್. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ರಿ. ಈ ಕೆಳಗೆ ತೋರಿಸಿರುವಂತೆ ಒಂದು ಕಾಗದವನ್ನು ಮಡಿಚಲಾಗಿದೆ ಮತ್ತು ಕತ್ತರಿಸಲಾಗಿದೆ. ಮಡಿಚಿದ ಕಾಗದವನ್ನು ಬಿಚ್ಚಿದಾಗ ಅದು ಹೇಗೆ ಕಾಣಬಹುದು? ನೋಡ್ರಿ, ಇದು ಸ್ಕ್ವೇರ್ ಐತ್ರಿ, ಸ್ಕ್ವೇರ್ ಜೊತೆ ಅರ್ಧ ವೃತ್ತ ಐತಿ, ಸ್ಕ್ವೇರ್ ಐತಿ. ಇದನ್ನ ನಾವೇನು ಮಾಡ್ತೇವ್ರಿ, ಇದು ಲಾಸ್ಟ್ ಒನ್ ಐತಿ, ಅದನ್ನು ಈ ಕಡೆ ಮಡಿಚಿದಾಗ ಏನಾಗ್ತದ, ಈ ರೀತಿ ಬರ್ತದ, ಹೊಳ್ಳಿ ಈ ರೀತಿ ಬರ್ತದ ಮತ್ತು ಸ್ಕ್ವೇರ್ ಆಗ್ತದ. ಹೊಳ್ಳಿ ಇದನ್ನು ನಾವು ಈ ಕಡೆ ಮಡಿಚಿದಾಗ ಏನಾಗ್ತದೆ ರೀ, ಸ್ಕ್ವೇರ್ ಡಿ ಈ ರೀತಿ ಆಗ್ತದೆ. ಮತ್ತು ಇನ್ನೊಂದು ಸರಿ ಮಡಿಚಿದಾಗ ರಿವರ್ಸ್ ಡಿ ಆಗ್ತದೆ ಮತ್ತು ಸ್ಕ್ವೇರ್ ಈ ರೀತಿ ಬರ್ತದೆ. ಸ್ಕ್ವೇರ್ ಎಲ್ಲ ಕಾಮನ್ ಇರ್ತಾವೆ ರೀ. 4 ಸ್ಕ್ವೇರ್ ಮತ್ತು ಮೇಲೆ 4 ಸ್ಕ್ವೇರ್, ಕೆಳಗಡೆ 4 ಸ್ಕ್ವೇರ್. ಡಿ ಏನಾಗ್ತದೆ, ರಿವರ್ಸ್ ಡಿ ರಿವರ್ಸ್. ಎಷ್ಟು ಆಪ್ಷನ್ ಅದ ರೀ ನೋಡಿರಿ, ಸಿ ಒಂದು ಐತಿ. ಎಷ್ಟು ಚೌಕ್ ಬರ್ಬೇಕು ರೀ, 1 2 3 4, 1 2 3 4, 2 ಬಂದವು, 3 ಬಂದವು, 3 ಬಂದವು. ಬರೀ ನೀವು ಚೌಕ ನೋಡಿದ್ರೂ ಆನ್ಸರ್ ಬರ್ತದೆ. ಆನ್ಸರ್ ಸಿ. ಮುಂದಿನ ಕ್ವಶನ್ ನೋಡ್ರಿ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ QY WC ಎಂಬುದು OG TG ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ GONY ಎಂಬುದು EM KV ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿದಾಗ FPIA ಎಂಬುದು ಕೆಳಗೆ ಕೊಟ್ಟಿರುವ ಯಾವ ಆಯ್ಕೆಗೆ ಸಂಬಂಧಿಸಿದೆ? QI WC ರೀ, ಅದಕ್ಕೇನಾಯ್ತು ರೀ, OG TG TZ. GONY का EM KV ಐತಿ, FPJA का ಏನು ಬರ್ತದೆ ಅಂತ ಕೇಳ್ಯಾರ ನೋಡ್ರಿ. Q ಅಂದ್ರೆ ಎಷ್ಟು ರೀ, 17, I ಅಂದ್ರೆ 9, W ಅಂದ್ರೆ 23, C ಅಂದ್ರೆ 3. O ಅಂದ್ರೆ ಎಷ್ಟು ರೀ, 15, G ಅಂದ್ರೆ 7, T ಅಂದ್ರೆ 20, Z ಅಂದ್ರೆ 26. 17ರಿಂದ 15 ಆಗತ್ತೆ ರೀ, ಏನಾಗ್ತದ, -2. 9ರಿಂದ 7 ಆಗುತ್ತೆ, -2. 23ರಿಂದ 20 ಆಗ್ತದ, -3. 3ರಿಂದ 26 ಆಗ್ತದೆ, ಏನಾಗ್ತದೆ ರೀ, -3 ಆಗ್ತದೆ. ಅದೇ ರೀತಿ F ಅಂದ್ರೆ ಎಷ್ಟು ರೀ, 6, P ಅಂದ್ರೆ 16, J ಅಂದ್ರೆ 10, A ಅಂದ್ರೆ 1. 6ಕ್ಕೆ -2 ಮಾಡಿದ್ರೆ ಏನಾಗ್ತದ, 4 ಆಗ್ತದ, 4 ಡಿ ಬರ್ತದ. 16ಕ್ಕೆ -2 ಮಾಡಿದ್ರೆ ಏನು ಬರ್ತದೆ ರೀ, 14 ಬರ್ತದೆ. 14 ಅಂದ್ರೆ ಯಾವ್ದು ಬರ್ತದ, ಏನು ಬರ್ತದ. ಡಿ ಎನ್ ಆಪ್ಷನ್ 2 ಅದಾವು. ಜೆಕ್ಕೆ -3 ಮಾಡಿದ್ರೆ ಏನು ಬರ್ತದೆ ರೀ, 7. 10ದ್ರಾಗ -3 ಮಾಡಿದ್ರೆ 7 ಬರ್ತದ. 7 ಅಂದ್ರೆ ಏನು ರೀ, ಅಲ್ಫಾಬೆಟ್ ಜಿ ಆಗ್ತದೆ ನೋಡ್ರಿ. DNI DNG DNG ಮುಂದೆ ಏನು ಬರ್ಬೋದು ರೀ, ಎಕ್ಸ್ ಬರ್ಬೋದು. ಆಪ್ಷನ್ ಯಾವ್ದು, ಡಿ ಆಗ್ತದೆ. ನಾನು ಎಕ್ಸ್ ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ಇಲ್ಲಿ ಆಪ್ಷನ್ದಾಗ 3 ಅಷ್ಟೇ ಕಾಮನ್ ಅದಾವ, ಇವು 3 ಅಷ್ಟೇ ಕಾಮನ್ ಅದಾವ. ಹಾಗಾಗಿ ನಾ ಕೊನೆಯದು ನೋಡಕ್ಕೆ ಹೋಗಿಲ್ಲ, ಟೈಮ ಉಳಿತಾಯ ಮಾಡ್ಬೇಕಾಗ್ತದ. ಹಾಗಾಗಿ ಮುಂದಿನ ಪ್ರಶ್ನೆ ಹೋಗಿ ನೋಡ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಹೆಲ್ಪ್ ಯುವರ್ ಫ್ರೆಂಡ್ಸ್ ಎಂಬುದನ್ನು APHGNK ಎಂದು ಸಂಕೇತಿಸಲಾಗಿದೆ ಮತ್ತು ಈ ನೀಡ್ಸ್ ಹೆಲ್ಪ್ ಎಂಬುದನ್ನು SRMLAP ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ ಹೆಲ್ಪ್ ಅನ್ನು ಹೇಗೆ ಸಂಕೇತಿಸಬಹುದು? ಹೆಲ್ಪ್ ಯುವರ್ ಫ್ರೆಂಡ್ಸ್ ರೀ, ಹೆಲ್ಪ್ ಯುವರ್ ಫ್ರೆಂಡ್ಸ್ ಏನಂತ ಬರ್ತಾರೆ ಅವರು, APHGNK ಅಂತ ಬರ್ತೈತ್ರಿ. ಅದೇ ರೀತಿ ಈ ನೀಡ್ಸ್ ಹೆಲ್ಪ್ ಎಂಬುದನ್ನ ಏನಂತ ಬರ್ತೈತ್ರಿ, SRMLAP ಅಂತ ಬರುತ್ತೆ. ಅವ್ರು ಹೆಂಗೆ ಕೇಳ್ಯಾರ, ಹೆಲ್ಪ್ ಅನ್ನೋದು ಕಂಡಿಡ್ ಅಂತ ಕೇಳ್ಯಾರ. ಯಾವ್ದು ಕಂಡಿಡ್ ಅಂತ ಹೇಳ್ರಿ, ಹೆಲ್ಪ್ ಕಂಡಿಡ್ ಅಂತ ಕೇಳ್ಯಾರ. ಹೆಲ್ಪ್ ಇಲ್ಲಿ ಐತ್ರಿ. ಎರಡು ಸೆಂಟೆನ್ಸ್ ಒಳಗೆ ಹೆಲ್ಪ್ ಕಾಮನ್ ಐತಿ, ಹೆಲ್ಪ್ ಕಾಮನ್ ಐತಿ. ಏನು ಮಾಡ್ತೀರಿ, ಹಂಗಾಗಿ ಇವು ಎರಡರೊಳಗೆ ಯಾವ್ದು ಕಾಮನ್ ಐತಿ ನೋಡ್ರಿ, AP ಐತಿ ನೋಡ್ರಿ, AP ಕಾಮನ್ ಐತಿ. AP ಆನ್ಸರ್ ಏನಾಗ್ತದ, ಹೆಲ್ಪ್ = AP ಆಗ್ತದೆ. ಆಪ್ಷನ್ ಯಾವ್ದು ರೀ, ಆಪ್ಷನ್ ಬಿ. ನಾವು ಯಾವ್ದು ನೋಡ್ಬೇಕ್ರಿ, ಕಾಮನ್ ನೋಡ್ಬೇಕು, ಕಾಮನ್ ನೋಡಿ ಆನ್ಸರ್ ಮಾಡ್ಬೇಕು. ಓಕೆ, ಮುಂದಿನ ಕ್ವಶನ್ ನೋಡೋಮ್ರಿ. ನೀಡಲಾದ
ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ? ಈ ರೀತಿ ಕೊಟ್ಟನು. 623, 625, 625, 629, 635, 643. ಮುಂದಿಂದು ಕ್ವಶನ್ ಮಾರ್ಕ್ ಐತ್ರಿ. 623, 625 ಡಿಫ್ರೆನ್ಸ್ ಎಷ್ಟು ರೀ? 2 ಆಗ್ತದ. 625, 29 ಪ್ಲಸ್ 4 ಆಗ್ತದ. 629 ಒಂದು 35 ಎಷ್ಟು ಆಗ್ತದ? ಪ್ಲಸ್ 6 ಆಗ್ತದ. 635 ಒಂದು 643, 5 3 8 ಆಗ್ತದೆ. ಪ್ಲಸ್ 8 ಆಗ್ತದೆ ನೋಡಿರಿ. 2 4 6 8 ಮುಂದೆ ಬರ್ಬೇಕು ರೀ. ಒಂದು ಪ್ಲಸ್ 10 ಬರಬೇಕು. 643ಕ್ಕೆ 10 ಕೂಡಿಸಿದ್ರೆ ಎಷ್ಟು ಆಗ್ತದೆ ರೀ? 653 ಆಗ್ತದೆ. ಆನ್ಸರ್ ಯಾವ್ದು ಆಗ್ತದೆ ರೀ? ಆಪ್ಷನ್ ಬಿ ಆಗ್ತದೆ, 653. ಇಷ್ಟು ನೋಡಿರಿ, ಇದು ರೀಸನಿಂಗ್ ಪ್ರಿವಿಯಸ್ ಇಯರ್ದಾಗ ಕೇಳಿರೋ ಕ್ವಶನ್ ಅದಾವು. ನಿಮ್ಗೇನಾದರೂ ಇದೇ ರೀತಿ ವಿಡಿಯೋ ಬೇಕಾಗಿತ್ತಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದ್ರ ಜೊತೆ ಲೈಕ್ ಮಾಡಿರಿ. ಧನ್ಯವಾದಗಳು.